ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟವು ಈವರೆಗೆ ನಡೆದು ಬಂದ ದಾರಿಯತ್ತ ಒಂದು ಹಕ್ಕಿನೋಟದ ಚಿತ್ರವನ್ನ ನಿಮ್ಮ ಮುಂದಿಡಲು ಪ್ರಯತ್ನಿಸುತ್ತಿದೆ. ದೆಹಲಿಯ ನಿರ್ಭಯಾ ಪ್ರಕರಣ ಮತ್ತು ಮಂಗಳೂರಿನಲ್ಲಿ ಹೆಚ್ಚುತ್ತಿದ್ದ ಅನೈತಿಕ ಪೊಲೀಸ್ ಕಿರಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟವು 2013ರಲ್ಲಿ ಮಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ಬಂತು. ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿ ಮಾರ್ಚ್ 8ರ ವಿಶ್ವ ಶ್ರಮಿಕ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸುವ ದಿಸೆಯಲ್ಲಿ ವಿಚಾರ ಸಂಕಿರಣ, ಜಾಥಾ, ಮೌನ ಜಾಗೃತಿ ನಡೆಸಿ ಬೃಹತ್ ಸಮಾವೇಶವನ್ನ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಹಮ್ಮಿಕೊಂಡು ಪ್ರೀತಿ ಮೈತ್ರಿಯ ರಾಜಕಾರಣದ ದಾರಿಯಲ್ಲಿ ನಡೆಯುತ್ತಾ ಘನತೆಯ ಬದುಕಿಗೆ ಪೂರಕವಾದ ಸಮಾಜವನ್ನ ನಿರ್ಮಿಸುವ ದಿಕ್ಕಿನಲ್ಲಿ ಬಹುಮುಖಿ ಚಿಂತನೆಗಳನ್ನ ಮಾಡುವುದು ಒಕ್ಕೂಟದ ಗುರಿ. 2013ರಲ್ಲಿ ಇನ್ನು ಸಾಕು ಎಂಬ ಘೋಷವಾಕ್ಯದೊಂದಿಗೆ ಮಂಗಳೂರಿನಲ್ಲಿ ಮಹಿಳಾ ಚೈತನ್ಯ ದಿನಕ್ಕೆ ಚಾಲನೆ ಸಿಕ್ಕಿತು. ಮಾರ್ಚ್ 6ರಂದು ಮಂಗಳೂರಿನ ಸಾರ್ವಜನಿಕ ಸ್ಥಳವೊಂದರಲ್ಲಿ ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಎಂಬ ಮೌನ ಪ್ರತಿಭಟನೆಯನ್ನ ನಡೆಸಲಾಯಿತು. ಮಾರ್ಚ್ 7ರಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಮಹಿಳಾ ಅಧ್ಯಯನ ಕೇಂದ್ರದ ಸಹಭಾಗಿತ್ವದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಪ್ರಸಿದ್ಧ ಮರಾಠಿ ಲೇಖಕಿ ಹಾಗೂ ದಲಿತ ಚಳುವಳಿಕಾರರಾದ ಶ್ರೀಮತಿ ಊರ್ಮಿಳಾ ಪವಾರ್ ಅವರು ಆಶಯ ಮಾತುಗಳನ್ನಾಡಿದರು. ಮಾರ್ಚ್ 8ರಂದು ಹಕ್ಕೊತ್ತಾಯ ಜಾಥಾ ಮತ್ತು ಬೃಹತ್ ಸಮಾವೇಶವನ್ನ ಆಯೋಜಿಸಲಾಯಿತು. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯದ ವಿರುದ್ಧದ ಕಾನೂನಾಗಿ ವಿಶಾಖ ಗೈಡ್ಲೈನ್ಸ್ ರೂಪುಗೊಳ್ಳಲು ಕಾರಣರಾದ ರಾಜಸ್ಥಾನದ ಶ್ರೀಮತಿ ಬಾಂವ್ರಿ ದೇವಿ ಅವರು, ಅಧ್ಯಕ್ಷತೆ ವಹಿಸಿದ್ದ ಕನ್ನಡದ ಖ್ಯಾತ ಲೇಖಕಿ ವೈದೇಹಿಯವರು, ಹಾಲಕ್ಕಿ ಒಕ್ಕಲಿಗರ ಸಂಘದ ಸುಕ್ರಿ ಬೊಮ್ಮಗೌಡ ಅವರುಗಳು ಪಾಲ್ಗೊಂಡು ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದರು. ನಂತರ ಮೈಸೂರಿನ ಗೆಳತಿಯರು ಮುಂದೆ ಬಂದು ಒಕ್ಕೂಟದ ಸಸಿಯನ್ನ ಸ್ವೀಕರಿಸಿ ತಮ್ಮ ಜಿಲ್ಲೆಗೆ ಒಯ್ದರು. 2014ರಲ್ಲಿ ಮೈಸೂರಿನಲ್ಲಿ ಮಹಿಳೆಯರೇ ಒಂದಾಗಿ ಸಮಾನತೆಗೆ ಮುಂದಾಗಿ ಎಂಬ ಘೋಷವಾಕ್ಯದಡಿ ನಾವೆಲ್ಲ ಸೇರಿದೆವು. ಮೈಸೂರು ವಿಶ್ವವಿದ್ಯಾಲಯದ ಮಹಿಳಾ ಅಧ್ಯಯನ ವಿಭಾಗದ ಸಹಯೋಗದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಬೆಂಗಳೂರಿನ ವಿಮೋಚನಾ ಸಂಸ್ಥೆಯ ಕಾರಿನ್ ಕುಮಾರ್ ಅವರು ದಿಕ್ಸೂಚಿ ಮಾತನಾಡಿದರು. ಸಂಜೆ ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಎಂಬ ಮೌನ ಜಾಗೃತಿ ನಡೆಯಿತು. 2ನೇ ದಿನದ ಬೃಹತ್ ಸಮಾವೇಶದಲ್ಲಿ ಪ್ರಭುತ್ವದ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆಯಾಗಿ, ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ಮಣಿಪುರದಲ್ಲಿ ಪಂಜು ಹಿಡಿದು ಪ್ರತಿಭಟನೆ ನಡೆಸಿದ್ದ ಮೀರಾ ಪೈಬಿ ಬಳಗದ ಇಮಾ ನಾನ್ಬಿ, ಚಿತ್ರ ಅಹೆಂತಂ, ರೇಣು ತೆಕೆಲೆಂಬಂ ವಿಶೇಷ ಆಹ್ವಾನಿತರಾಗಿ ಬಂದು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಒಕ್ಕೂಟದ ಸಸಿಗೆ ಬೆಂಗಳೂರಿನ ಗೆಳತಿಯರು ನೀರೆರೆದರು. 2015ರ ಮಹಿಳಾ ಚೈತನ್ಯ ದಿನಕ್ಕೆ ಬೆಂಗಳೂರಿನಲ್ಲಿ ಮೆರವಣಿಗೆ ಹೊರಡುತ್ತೇವೆ ಎಂಬ ಘೋಷವಾಕ್ಯದೊಂದಿಗೆ ಚಾಲನೆ ದೊರೆಯಿತು. ಚೆನ್ನೈನ ವಿ ಗೀತಾ ಅವರು ಮೊದಲ ದಿನದ ವಿಚಾರ ಸಂಕಿರಣದಲ್ಲಿ ದಿಕ್ಸೂಚಿ ಮಾತುಗಳನ್ನಾಡಿದರು. ಅಂದು ಸಂಜೆ ಸಾರ್ವಜನಿಕ ಸ್ಥಳದಲ್ಲಿ ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಮೌನ ಜಾಗೃತಿ ನಡೆಸಲಾಯಿತು. 2ನೇ ದಿನದ ಬೃಹತ್ ಸಮಾವೇಶದಲ್ಲಿ ಭೂಪಾಲ್ ಅನಿಲ ದುರಂತ ಸಂತ್ರಸ್ತರ ಸಂಘಟನೆಯ ರಶೀದಾ ಬಿ ಮತ್ತು ಚಂಪಾದೇವಿ ಶುಕ್ಲಾ ಅವರುಗಳು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡಿದ್ರು. ಒಕ್ಕೂಟದ ಸಸಿಯು ವಿಜಯಪುರದ ಗೆಳತಿಯರ ಕೈ ಸೇರಿತು. 2016ರಲ್ಲಿ ವಿಜಯಪುರದಲ್ಲಿ ಜೊತೆಗೂಡಿ ನಡೆಯೋಣ ಎಂಬ ಘೋಷವಾಕ್ಯದೊಂದಿಗೆ ಮಹಿಳಾ ಚೈತನ್ಯ ದಿನ ನಡೆಯಿತು. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ನಡೆದ ವಿಚಾರ ಸಂಕಿರಣದಲ್ಲಿ ದೆಹಲಿಯ ಜೆಎನ್ಯುನ ನಿವೃತ್ತ ಪ್ರಾಧ್ಯಾಪಕರು, ಸ್ತ್ರೀವಾದಿ ಬರಹಗಾರರೂ ಆದ ಉಮಾ ಚಕ್ರವರ್ತಿ ದಿಕ್ಸೂಚಿ ಭಾಷಣ ಮಾಡಿದರು. ಸಂಜೆ ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಮೌನ ಜಾಗೃತಿ ನಡೆಯಿತು. 2ನೇ ದಿನದ ಬಹಿರಂಗ ಸಮಾವೇಶದಲ್ಲಿ ವಿಶೇಷ ಅತಿಥಿಯಾಗಿ ನರ್ಮದಾ ಬಚಾವೋ ಆಂದೋಲನದ ಹೋರಾಟಗಾರ್ತಿ ಮೇಧಾ ಪಾಟ್ಕರ್ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಅಲ್ಲಿಂದ ಒಕ್ಕೂಟದ ಸಸಿಯನ್ನ ಕೊಪ್ಪಳದ ಗೆಳತಿಯರು ಒಯ್ದರು. 2017ರಲ್ಲಿ ಕೊಪ್ಪಳದಲ್ಲಿ ಮಹಿಳಾ ಚೈತನ್ಯ ದಿನಕ್ಕೆ ನಮ್ಮ ಮಗಳು ಜಗದ ಬೆಳಕು, ನಮ್ಮ ದೇಹ ನಮ್ಮ ಹಕ್ಕು ಎಂಬ ಘೋಷವಾಕ್ಯದೊಂದಿಗೆ ಚಾಲನೆ ನೀಡಲಾಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಕಿರುಬೀದಿ ನಾಟಕಗಳ ಮೂಲಕ ಜಾಗೃತಿ ನಡೆಸಲಾಯಿತು. ಮಾರ್ಚ್ 7ರಂದು ವಿಚಾರ ಸಂಕಿರಣದಲ್ಲಿ ಒರಿಸ್ಸಾದ ರಂಜನಾ ಪಾಡಿಯವರು ವಿಶೇಷ ಆಹ್ವಾನಿತರಾಗಿದ್ದರು. ಸಂಜೆ ಸಾರ್ವಜನಿಕ ಸ್ಥಳದಲ್ಲಿ ಬಿಳಿ ಉಡುಪಿನಲ್ಲಿ ಮೌನ ಜಾಗೃತಿ ನಡೆಸಿದೆವು. 2ನೇ ದಿನದ ಹಕ್ಕೊತ್ತಾಯ ಜಾಥಾ ಮತ್ತು ಬೃಹತ್ ಸಮಾವೇಶದಲ್ಲಿ ಖ್ಯಾತ ತೆಲುಗು ಲೇಖಕಿ ಗೋಗು ಶ್ಯಾಮಲಾ, ದೆಹಲಿಯ ಅಖಿಲ ಭಾರತ ಪ್ರಗತಿಪರ ಮಹಿಳಾ ಸಂಘಟನೆಯ ಕವಿತಾ ಕೃಷ್ಣನ್ ಮಾತನಾಡಿದರು. ಅಲ್ಲಿಂದ ಶಿವಮೊಗ್ಗದ ಗೆಳತಿಯರು ಒಕ್ಕೂಟದ ಸಸಿಯನ್ನ ಹಿಡಿದು ತಂದರು. 2018ರಲ್ಲಿ ಶಿವಮೊಗ್ಗದಲ್ಲಿ ಹೆಣ್ಣು ಮಗಳು ಜಗದ ಬೆಳಕು, ನಮ್ಮ ಬದುಕು ನಮ್ಮ ಹಕ್ಕು ಎಂಬ ಘೋಷವಾಕ್ಯದೊಂದಿಗೆ ಸೇರಿದೆವು. ಮೊದಲ ದಿನದ ವಿಚಾರ ಸಂಕಿರಣದಲ್ಲಿ ಪುಣೆಯ ಸಮಾಜವಾದಿ ಚಿಂತಕಿ
ಹೋರಾಟಗಾರ್ತಿ ಮನಿಷಾ ಗುಪ್ತೆ ದಿಕ್ಸೂಚಿ ಮಾತನಾಡಿದರು. ಸಂಜೆ ಸಾರ್ವಜನಿಕ ಸ್ಥಳದಲ್ಲಿ ಬಿಳಿ ಉಡುಪಿನಲ್ಲಿ ಮೌನ ಜಾಗೃತಿ ನಡೆಸಲಾಯಿತು. ಮರುದಿನದ ಹಕ್ಕೊತ್ತಾಯ ಜಾಥಾಕ್ಕೆ ಪ್ರೀತಿಯ ಹಿರಿಯ ಸರಳ ಜೀವಿಗಳಾದ ಜೆನ್ನಿ ಬಾಯಮ್ಮ ಮತ್ತು ಶ್ರೀದೇವಿ ಶಾಮಣ್ಣ ಅವರು ಚಾಲನೆ ನೀಡಿದರು. ಬೃಹತ್ ಬಹಿರಂಗ ಸಮಾವೇಶದಲ್ಲಿ ಮುಂಬೈನ ಹಿರಿಯ ಸ್ತ್ರೀವಾದಿ ಹೋರಾಟಗಾರ್ತಿ, ಮಜಲಿಸ್ ಸಂಘಟನೆಯ ಸ್ಥಾಪಕಿ ಫ್ಲೇವಿಯಾ ಆಗ್ನೆಸ್ ವಿಶೇಷ ಆಹ್ವಾನಿತರಾಗಿ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದರು. ಒಕ್ಕೂಟದ ಸಸಿಯನ್ನ ಧಾರವಾಡದ ಗೆಳತಿಯರು ಒಯ್ದರು. 2019ರ ಧಾರವಾಡದ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿತ್ತು. ಮಹಿಳಾ ಚೈತನ್ಯ ದಿನಕ್ಕೂ ಮುನ್ನ ಆ ವರ್ಷದ ಸಾಹಿತ್ಯ ಸಮ್ಮೇಳನದಲ್ಲಿ 1000 ತಾಯಂದಿರು ಬರಿಗಾಲಿನಲ್ಲಿ ಕುಂಭ ಹೊತ್ತು ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಯಲ್ಲಿ ಸಾಗುವುದನ್ನು ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಲಾಯಿತು. ಸಾರ್ವತ್ರಿಕ ಚುನಾವಣೆ ವೇಳೆ ಚುನಾವಣೆ ಒಳ ಹೊರಗೆ ಕಾರ್ಯಕ್ರಮದ ಮೂಲಕ ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯ ಕುರಿತು ಚರ್ಚೆಯನ್ನ 10 ಜಿಲ್ಲೆಗಳಲ್ಲಿ ನಡೆಸಿ ಬೆಳಗಾವಿ ಅಧಿವೇಶನದಲ್ಲಿ ಮನವಿ ಸಲ್ಲಿಸಲಾಯಿತು. ಇನ್ನೊಂದು ಹೊಸ ಸೇರ್ಪಡೆ, ಸಾರಿಗೆ ಬಸ್ಗಳಲ್ಲಿ ನಮ್ಮ ಸೀಟು ನಮ್ಮ ಹಕ್ಕು ಅಭಿಯಾನ ನಡೆಸಿದ್ದು. ಮಾರ್ಚ್ 8ರ ವಿಚಾರ ಸಂಕಿರಣದಲ್ಲಿ ದೆಹಲಿಯ ಮಾನವ ಹಕ್ಕು ಹೋರಾಟಗಾರ್ತಿ ಮತ್ತು ಸ್ತ್ರೀವಾದಿ ಚಿಂತಕಿ ಮಣಿಮಾಲಾ ದಿಕ್ಸೂಚಿ ಮಾತುಗಳನ್ನಾಡಿದ್ರು. ಸಂಜೆ ಬೆಳಗೋಣ ಸಾಲುದೀಪ ಬಿಳಿ ಉಡುಗೆಯಲ್ಲಿ ಮಹಿಳೆಯರ ಮೌನ ಜಾಗೃತಿ ಕಾರ್ಯಕ್ರಮವನ್ನ ಸಾರ್ವಜನಿಕ ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಯಿತು. ಮಾರ್ಚ್ 9ರ ಹಕ್ಕೊತ್ತಾಯ ಜಾಥಾಕ್ಕೆ ಹೈದರಾಬಾದ್ನ ಹೋರಾಟಗಾರ್ತಿ ಲತಾ ಪ್ರತಿಭಾ ಮಧುಕರ್ ಚಾಲನೆ ನೀಡಿದರು. ದೆಹಲಿಯ ಕಾರ್ಮಿಕ ನಾಯಕಿ ಅರ್ಜಿತ್ ಕೌರ್, ಕನ್ನಡದ ಶ್ರೀವಾದಿ ಚಿಂತಕಿ ಮೀನಾಕ್ಷಿ ಬಾಳಿ ಅವರು 2ನೇ ದಿನದ ಸಾರ್ವಜನಿಕ ಸಮಾವೇಶದ ವಿಶೇಷ ಅತಿಥಿಗಳಾಗಿ ಮಾತನಾಡಿದರು. ಅಲ್ಲಿಂದ ಒಕ್ಕೂಟದ ಸಸಿಯು ಮಂಡ್ಯಕ್ಕೆ ಪಯಣ ಮಾಡಿತು. 2020ರ ಮಹಿಳಾ ಚೈತನ್ಯ ದಿನಕ್ಕೆ ಮಂಡ್ಯದಲ್ಲಿ ಗಟ್ಟಿದನಿ ದಿಟ್ಟ ನಡೆ ಘೋಷವಾಕ್ಯದೊಂದಿಗೆ ಚಾಲನೆ ಸಿಕ್ಕಿತು. ಮಾರ್ಚ್ 8ರ ವಿಚಾರ ಸಂಕಿರಣದಲ್ಲಿ ಹೈದರಾಬಾದ್ನ ಖ್ಯಾತ ಸ್ತ್ರೀವಾದಿ ಕತೆಗಾರ್ತಿ ಮತ್ತು ಚಿಂತಕಿ ಓಲ್ಗಾ ಅವರು ದಿಕ್ಸೂಚಿ ಮಾತನಾಡಿದರು. ಸಂಜೆ ಸಾರ್ವಜನಿಕ ಸ್ಥಳದಲ್ಲಿ ಸರ್ವ ಜನಾಂಗದ ಶಾಂತಿಯ ದೇಶ ಎಂಬ ಘೋಷವಾಕ್ಯದೊಂದಿಗೆ ಕಪ್ಪು ಉಡುಗೆಯಲ್ಲಿ ಮಹಿಳೆಯರ ಮೌನ ಜಾಗೃತಿ ಕಾರ್ಯಕ್ರಮ ನಡೆಯಿತು. 2ನೇ ದಿನ ಹಕ್ಕೊತ್ತಾಯ ಜಾಥಾ ಮತ್ತು ಬೃಹತ್ ಬಹಿರಂಗ ಸಮಾವೇಶಕ್ಕೆ ದೆಹಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಶಬ್ನಂ ಹಶ್ಮಿ ಆಗಮಿಸಿದ್ರು. ಒಕ್ಕೂಟದ ಸಸಿಯನ್ನ ಕೋಲಾರದ ಗೆಳತಿಯರು ಸ್ವೀಕರಿಸಿದರು. 2021ರಲ್ಲಿ ಕೋಲಾರದಲ್ಲಿ ಮಹಿಳಾ ಚೈತನ್ಯ ದಿನವು ಪಡೆಯದೆ ಬಿಡೆವು ಬೆವರಿಗೆ ನೆಲೆಬೆಲೆ, ಕತ್ತರಿಸಲು ಬಿಡೆವು ಸತ್ಯದ ನಾಲಿಗೆ ಎಂಬ ಘೋಷವಾಕ್ಯದೊಂದಿಗೆ ಚಾಲನೆ ಪಡೆಯಿತು. ಕೋವಿಡ್ ಆತಂಕದ ನಡುವೆಯೂ ಸಭೆಗಳನ್ನು ನಡೆಸಲಾಯಿತು. ಬಹಿರಂಗ ಸಮಾವೇಶವನ್ನ ಕೈಬಿಟ್ಟು ಅರಿವಿನ ಪಯಣ ಸಪ್ತಾಹವನ್ನ ಪ್ರತಿ ತಾಲೂಕಿನಲ್ಲಿ ನಡೆಸಿ ವಿಚಾರ ಸಂಕಿರಣ ಮತ್ತು ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಕಾರ್ಯಕ್ರಮ ನಡೆಸಲಾಯಿತು. ಮಹಿಳಾ ಚೈತನ್ಯ ದಿನದಂದು ತೆಲುಗಿನ ಕವಯತ್ರಿ ಜೂಪಾಕ ಸುಭದ್ರಾ ದಿಕ್ಸೂಚಿ ಮಾತನಾಡಿದರು. ಅಂದು ನಮ್ಮ ಒಕ್ಕೂಟದ್ದೇ ಆದ ವೆಬ್ಸೈಟ್ ಬಿಡುಗಡೆಯೂ ಆಯಿತು. ಅಲ್ಲಿಂದ ಒಕ್ಕೂಟದ ಸಸಿಯು ಕಲಬುರಗಿಗೆ ಹೆಜ್ಜೆ ಬೆಳೆಸಿತು. 2022ರ ಮಹಿಳಾ ಚೈತನ್ಯ ದಿನವು ಕಲಬುರಗಿಯಲ್ಲಿ ಸಾಮರಸ್ಯ ಸಮಾನತೆ ನಮ್ಮ ಶಿಲ್ಪಿ ನಾವೇ ಎಂಬ ಘೋಷವಾಕ್ಯದೊಂದಿಗೆ ಚಾಲನೆ ಪಡೆಯಿತು. ಕೋವಿಡ್ ಮಾರ್ಗಸೂಚಿ ಹಿನ್ನೆಲೆಯಲ್ಲಿ ಒಕ್ಕೂಟದ ಯೂಟ್ಯೂಬ್ ಚಾನೆಲ್ ತೆರೆದು ಅದಕ್ಕಾಗಿ ಶಿವಮೊಗ್ಗೆಯಲ್ಲಿ ಅರಿವಿನ ಪಯಣದ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿದ್ದೆವು. ಸೀಮಿತ ಅವಕಾಶ ಮತ್ತು ವಿಡಿಯೋಗಳನ್ನು ಬಳಸಿಕೊಂಡು ಅರಿವಿನ ಪಯಣ ಲಿಂಗ ಸೂಕ್ಷ್ಮತಾ ಅಭಿಯಾನ ನಡೆಸಲಾಯಿತು. ಮಾರ್ಚ್ 7ರ ಸಂಜೆ ಹಕ್ಕೊತ್ತಾಯ ಜಾಥಾ ನಡೆಸಿ ಸಾರ್ವಜನಿಕ ಸ್ಥಳದಲ್ಲಿ ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಮೌನ ಜಾಗೃತಿ ನಡೆಸಿದೆವು. ಮಾರ್ಚ್ 8ರ ವಿಚಾರ ಸಂಕಿರಣದಲ್ಲಿ ದೆಹಲಿಯ ಮಹಿಳಾ ಹೋರಾಟಗಾರ್ತಿ ಮರಿಯಂ ಧಾವಳೆ ದಿಕ್ಸೂಚಿ ಭಾಷಣ ಮಾಡಿದರು. ಅಂದು ವಿಶೇಷವಾಗಿ ಚಾಮರಾಜನಗರದ ಬೀಜಗಳ ತಾಯಿ ಪುಟ್ಟಿರಮ್ಮ ಅವರನ್ನ ಸನ್ಮಾನಿಸಲಾಯಿತು. ಒಕ್ಕೂಟದ ಸಸಿಯನ್ನ ಅಂದು ತುಮಕೂರಿನ ಗೆಳತಿಯರು ತೆಗೆದುಕೊಂಡ್ರು. 2023ರ ಜನವರಿಯ ಹೊತ್ತಿಗೆ ಒಕ್ಕೂಟವು ರೂಪುಗೊಂಡು 10 ವರ್ಷ ಕಳೆದಿತ್ತು. ಅಂದು ಬೆಂಗಳೂರಿನಲ್ಲಿ ಒಗ್ಗೂಡುವ ಹಬ್ಬ ಎಂಬ ದಶಮಾನೋತ್ಸವ ಕಾರ್ಯಕ್ರಮದ ಸಂಭ್ರಮಕ್ಕೆ ಕಾರಣವಾಯಿತು. ಮಹಿಳಾ ಹೋರಾಟದ ಹೆಜ್ಜೆಗಳನ್ನು ಗುರುತಿಸುವ ಪೋಸ್ಟರ್ಗಳ ತೋರಣವನ್ನ ಕಟ್ಟಿದ್ದೆವು. ಆ ದಿನದ ವಿಚಾರ ಸಂಕಿರಣದಲ್ಲಿ ದೆಹಲಿಯ ಜೆಎನ್ಯುನ ನಿವೃತ್ತ ಪ್ರಾಧ್ಯಾಪಕಿ, ಸ್ತ್ರೀವಾದಿ ಇತಿಹಾಸ ತಜ್ಞೆ ಜಾನಕಿ ನಾಯರ್ ಅವರು ಆಶಯ ಮಾತುಗಳನ್ನಾಡಿದರು. 10 ಜಿಲ್ಲೆಗಳ ಹಿರಿಯಕ್ಕಂದಿರನ್ನು ನಮ್ಮ ಅಕ್ಕ ನಮ್ಮ ಹಿರಿಮೆ ಎಂದು ಗೌರವಿಸಿ ಉಡುಗೊರೆ ಕೊಟ್ಟು ಪ್ರೀತಿಯನ್ನ ಹಂಚಿದೆವು. 10 ಜಿಲ್ಲೆಗಳ ಪಯಣದ ನೆನಪು ಮೆಲುಕು ಹಾಕಿದೆವು. ಸಂಜೆ ವಿಶೇಷವಾಗಿ ಪದ್ಮಾವತಿ ಪ್ರಸಂಗ ಎಂಬ ಸ್ತ್ರೀವಾದಿ ಯಕ್ಷಗಾನ ತಾಳ ಮದ್ದಳೆಯ ಕಾರ್ಯಕ್ರಮವನ್ನ ಸವಿದೆವು.
2023ರಲ್ಲಿ ತುಮಕೂರಿನಲ್ಲಿ 11ನೇ ಮಹಿಳಾ ಚೈತನ್ಯ ದಿನವನ್ನ ಸಂವಿಧಾನವೇ ಉಸಿರು, ಬಹುತ್ವವೇ ಬದುಕು ಎಂಬ ಘೋಷವಾಕ್ಯದೊಂದಿಗೆ ಆರಂಭಿಸಿದೆವು. ಮಾರ್ಚ್ 7ರಂದು ಹಕ್ಕೊತ್ತಾಯ ಜಾಥಾ ಮತ್ತು ಬೃಹತ್ ಸಾರ್ವಜನಿಕ ಸಮಾವೇಶದಲ್ಲಿ ಕೋವಿಡ್ ಪಿಡುಗನ್ನ ಅತ್ಯಂತ ದಕ್ಷವಾಗಿ, ಮಾನವೀಯವಾಗಿ ನಿರ್ವಹಿಸಿದ ಕೇರಳದ ಮಾಜಿ ಆರೋಗ್ಯ ಮಂತ್ರಿಗಳಾದ ಶ್ರೀಮತಿ ಕೆ ಶೈಲಜಾ ಅವರು ಭಾಗವಹಿಸಿ ಮಾತನಾಡಿದರು. ಸಂಜೆ ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಮೌನ ಜಾಗೃತಿಯು ಸರ್ವ ಜನಾಂಗದ ಶಾಂತಿಯ ದೇಶ ಎಂಬ ಘೋಷವಾಕ್ಯದೊಂದಿಗೆ ನಡೆಯಿತು. 2ನೇ ದಿನ ವಿಚಾರ ಸಂಕಿರಣದಲ್ಲಿ ಲಿಂಗ ಪರಿವರ್ತಿತ ಸಮುದಾಯದ ಹೋರಾಟಗಾರರಾದ ಬೆಂಗಳೂರಿನ ವಿಹಾನ್ ಆಶಯ ನುಡಿಗಳನ್ನಾಡಿದರು. ಅಲ್ಲಿಂದ ಮುಂದಕ್ಕೆ ಒಕ್ಕೂಟದ ಸಸಿಯನ್ನ ಉಡುಪಿಯ ಸಂಗಾತಿಗಳು ಸ್ವೀಕರಿಸಿದ್ರು. 2024ರಲ್ಲಿ ಉಡುಪಿಯಲ್ಲಿ 12ನೇ ಮಹಿಳಾ ಚೈತನ್ಯ ದಿನಕ್ಕೆ ಸೊಲ್ಮೆಲು ಸಿರಿಯ ನಾಡಿಗೆ, ಮೈತ್ರಿ ಎಡಿಗೆ ನಮ್ಮ ನಡಿಗೆ ಎಂಬ ಘೋಷವಾಕ್ಯದೊಂದಿಗೆ ಚಾಲನೆ ದೊರೆಯಿತು. ಮಾರ್ಚ್ 8ರಂದು ನಡೆದ ವಿಚಾರ ಸಂಕಿರಣದಲ್ಲಿ ಚೆನ್ನೈನ ವಕೀಲೆ, ಪೆರಿಯಾರ್ ಹೋರಾಟಗಾರ್ತಿ ಅರುಳ್ ಮೌಳಿಯವರು ಆಶಯ ನುಡಿಗಳನ್ನಾಡಿದರು. ಸಂಜೆ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಮೌನ ಜಾಗೃತಿಯನ್ನ ನಮ್ಮ ಉಡುಪು ನಮ್ಮ ಹಕ್ಕು ಎಂಬ ಘೋಷವಾಕ್ಯದೊಂದಿಗೆ ನಡೆಸಲಾಯಿತು. 2ನೇ ದಿನ ಹಕ್ಕೊತ್ತಾಯ ಜಾಥಾ ಮತ್ತು ಬೃಹತ್ ಸಮಾವೇಶದಲ್ಲಿ ತೆಲುಗಿನ ಸಿಕಂದರಾಬಾದ್ನ ಹೋರಾಟಗಾರ್ತಿ, ಸಾಹಿತಿ ಡಾಕ್ಟರ್ ವೆನ್ನೆಲಾ ಗದ್ದರ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಅಂದು ಒಕ್ಕೂಟದ ಸಸಿಯನ್ನ ವಿಜಯನಗರದ ಸೋದರಿಯರು ತಂದು ಇಲ್ಲಿ ನೆಟ್ಟಿದ್ದಾರೆ. ನಮ್ಮ ಮತ್ತೊಂದು ಮಹತ್ವದ ಹೆಜ್ಜೆ ಎಂದರೆ ಅರಿವಿನ ಪಯಣ ಅಭಿಯಾನ. ಕೊಪ್ಪಳದಲ್ಲಿ ಬೀದಿ ನಾಟಕಗಳ ಮೂಲಕ ಆರಂಭವಾದ ಈ ಪಯಣವು ಶಿವಮೊಗ್ಗದ ಸಮಾವೇಶದ ವೇಳೆಗೆ ಸ್ಪಷ್ಟ ರೂಪ ಪಡೆದಿತ್ತು. ಜಗತ್ತಿನಲ್ಲಿ ದೌರ್ಜನ್ಯದ ವಿರುದ್ಧ ಹೆಣ್ಣು ಮಕ್ಕಳೆಲ್ಲರೂ ಸಂಘಟಿತರಾಗಿ ನಿರಂತರ ಚಳುವಳಿಗಳನ್ನ ರೂಪಿಸಿದರೂ ಹಿಂಸೆ ಕಡಿಮೆಯಾಗುತ್ತಿಲ್ಲವೇಕೆ? ಅದರ ಮೂಲವೆಲ್ಲಿದೆ? ಬೇರೆ ದಾರಿಗಳು ಯಾವುವು ಎಂಬ ಸಂಗತಿಗಳು ಎದುರಾದಾಗ ಅರಿವಿನ ಪಯಣ ಅಭಿಯಾನ ರೂಪುಗೊಂಡಿತು. ಬೆಳೆಯುವ ಮಕ್ಕಳಲ್ಲಿ ಲಿಂಗ ಸೂಕ್ಷ್ಮತೆಯ ಅರಿವು ಮೂಡಿಸೋದೇ ಈ ಪಯಣದ ಮುಖ್ಯ ಗುರಿ. ಹಾಗಾಗಿ ಮಕ್ಕಳನ್ನ ತಲುಪಲು ಕಿರುನಾಟಕಗಳು, ಸಂವಾದಗಳು, ಹಾಡು, ಚರ್ಚೆಯ ಮೂಲಕ ಜಾಗೃತಿ ಪಡಿಸುವ ಈ ಪಯಣ ಆರಂಭವಾಯಿತು. ಸುಮಾರು 1.5 ಗಂಟೆಗಳ ಈ ಕಾರ್ಯಕ್ರಮವನ್ನ ರಾಜ್ಯದ 100 ಶಾಲಾ ಕಾಲೇಜುಗಳಲ್ಲಿ ನಡೆಸಿ ಸಾವಿರಾರು ಮಕ್ಕಳನ್ನ ತಲುಪಿದ್ದೇವೆ. ಈ ಪಯಣವು ಈಗಲೂ ಮುಂದುವರೆದಿದೆ. ಇದರ ಜೊತೆಗೆ ವೈಚಾರಿಕವಾಗಿ ಬೆಳೆಯಲು 2 ದಿನಗಳ ಅಧ್ಯಯನ ಶಿಬಿರಗಳನ್ನ ವರ್ಷಕ್ಕೊಮ್ಮೆ ಮಹಿಳಾ ಸಮಾವೇಶ ಆಯೋಜನೆಯಾಗುವ ಜಿಲ್ಲೆಯಲ್ಲಿ ಮಾಡುತ್ತಾ ಬಂದಿದ್ದೇವೆ. ಸ್ತ್ರೀವಾದದ ಹಲವು ಮೊಗ್ಗಲುಗಳನ್ನ ಕುರಿತು ಚರ್ಚೆ, ಸಂವಾದ, ಅನುಭವಗಳ ವಿನಿಮಯ, ಸ್ಥಳೀಯ ಸಮಸ್ಯೆಗಳನ್ನ ಗುರುತಿಸುವಿಕೆ, ರಂಗ ಚಟುವಟಿಕೆ, ಆರೋಗ್ಯ ಅರಿವು ಇತ್ಯಾದಿ ಕ್ರಿಯೆಗಳ ಮೂಲಕ ಸೋದರಿತ್ವವನ್ನ ಗಟ್ಟಿಗೊಳಿಸುವ ದಿಕ್ಕಿನಲ್ಲಿ ನಮ್ಮ ಮಹತ್ವದ ಕಾರ್ಯಕ್ರಮವಿದು. ನಾವೇ ನಮ್ಮನ್ನ ಇನ್ನಷ್ಟು ಅರ್ಥೈಸಿಕೊಳ್ಳುವ ಮೂಲಕ ಅರಿವಿನ ಪಯಣವನ್ನ ಇನ್ನಷ್ಟು ಸಮರ್ಥವಾಗಿ ಮುಂದುವರಿಸಲು ಈ ಶಿಬಿರಗಳು ದೊಡ್ಡ ಕೊಡುಗೆಯನ್ನ ನಮಗೆ ಕೊಡುತ್ತಿವೆ. ಹೊರ ಜಗತ್ತನ್ನ ಅರಿತು ಬೆಳೆಯಲು ಅಧ್ಯಯನ ಪ್ರವಾಸಗಳನ್ನ ಹಮ್ಮಿಕೊಂಡಿದ್ದೇವೆ. ವಾರ್ಧಾ, ನಾಗಪುರ, ಸನ್ನತಿ, ಬಸವ ಕಲ್ಯಾಣ ಇತ್ಯಾದಿ ಸ್ಥಳಗಳಿಗೆ ಕೈಗೊಂಡ ಅಧ್ಯಯನ ಪ್ರವಾಸಗಳು ಗಾಂಧಿ, ಅಂಬೇಡ್ಕರ್, ಬುದ್ಧ ಹಾಗೂ ವಚನ ಚಳುವಳಿಗಳೊಂದಿಗೆ ನಮ್ಮನ್ನ ಮುಖಾಮುಖಿಯಾಗಿಸಿದವು. ಕೌದಿ ಹೊಲಿಯುವುದು ಒಕ್ಕೂಟದ ಒಂದು ಚೈತನ್ಯದಾಯಕ ಕಾರ್ಯಕ್ರಮ. ಅದೊಂದು ಚಲಿಸುವ ಒಕ್ಕೂಟದ ಅನುಭವ ಮಂಟಪವೂ ಹೌದು. ಹೊಲಿಗೆಯ ಜೊತೆಗೆ ಹಾಡು, ಅಭಿನಯ, ಕವನ, ಕತೆಗಳ ಓದುಗಳ ಅರಿವಿನ ಹಾದಿ. ಪುಸ್ತಕ ಓದು, ಚರ್ಚೆ ನಮ್ಮ ನಿರಂತರ ಚಟುವಟಿಕೆಗಳು. ನಮ್ಮ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಸಮುದಾಯಕ್ಕೆ ತಲುಪಿಸುವ ಉದ್ದೇಶದಿಂದ ವೆಬ್ಸೈಟ್, ಯೂಟ್ಯೂಬ್ ಚಾನೆಲ್ಗಳನ್ನು ಆರಂಭಿಸಿದ್ದೇವೆ. ಹೀಗೆ 12 ವರ್ಷಗಳ ದಾರಿಯನ್ನ ಕ್ರಮಿಸಿದ್ದೇವೆ. ಈಗಲೂ ನಮ್ಮೆಲ್ಲರ ಗುರಿ ಒಂದೇ: ಸಂವಿಧಾನದತ್ತವಾದ ಘನತೆ, ನಿರ್ಭೀತಿಯ ಬದುಕು ನಮ್ಮದಾಗಬೇಕು ಹಾಗೂ ಎಲ್ಲರದ್ದಾಗಬೇಕು. ಕೇಳು ಸಂಗಾತಿ, ಇದು ನಮ್ಮ ಹೃದಯದ ಧ್ವನಿ. ಬಾ ನಮ್ಮೊಡನೆ. ಇದು ಸಕಲರ ಏಳಿಗೆಯ ಸಮತೆಯ ಹಾದಿ. ಅದು ಅರಿವಿನ ಹಾದಿ. ಅದು ಕರುಣದ ಹಾದಿ. ಅದು ಮೈತ್ರಿಯ ಹಾದಿ. ಅದು ಸಮಚಿತ್ತದ ಹಾದಿ.
ಅದು ನೆಲ ಜಲ ಜೀವಗಳ ಉಳಿವಿನ ಹಾದಿ.